ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿನ್ನದ ಮನಸ್ಸು. ಇವತ್ತು ನಾನು ಸಮ್ಮರ್ ಸ್ಪೆಷಲ್ಲು ಗ್ರೇಪ್ ಜ್ಯೂಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಜ್ಯೂಸು. ಇದು ತುಂಬ ಸುಲಭ ಮತ್ತು ರಿಫ್ರೆಶಿಂಗ್ ಆಗಿ ಇರುತ್ತೆ. ಇದು ಕ್ವಿಕ್ಕಾಗಿ 5 ನಿಮಿಷದಲ್ಲಿ ತಯಾರಾಗುತ್ತೆ ಈ ಸಮ್ಮರ್ ಜ್ಯೂಸು. ಇದು ಕಡಿಮೆ ಪದಾರ್ಥಗಳಿಂದ ಕಡಿಮೆ ಸಮಯದಲ್ಲಿ ತಯಾರಾಗುವಂತಹ ಸಮ್ಮರ್ ಸ್ಪೆಷಲ್ ಡ್ರಿಂಕು. ಇದಕ್ಕೆ ಕಾಮಕಸ್ತೂರಿ ಬೀಜ ಮತ್ತು ಐಸ್ ಕ್ಯೂಬ್ ಬೆರೆಸಿ ಕುಡಿಯೋದ್ರಿಂದ ದೇಹವು ತುಂಬಾ ತಂಪಾಗಿರುತ್ತೆ. ಹಾಗಾದರೆ ತಡ ಯಾಕೆ, ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಇದೇ ರೀತಿ ಸಪೋರ್ಟ್ ಮಾಡಿ. ಈಗ ಜ್ಯೂಸ್ ಮಾಡೋ ವಿಧಾನ. ಮೊದಲಿಗೆ 300 ಗ್ರಾಮ್ ದ್ರಾಕ್ಷಿಯನ್ನು ಒಂದು ಬೌಲಲ್ಲಿ ತೊಗೊಂಡು ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಪಿಂಚ್ ಆಫ್ ಸಾಲ್ಟ್ ಹಾಕಿ 3 ರಿಂದ 4 ಸಲ ವಾಶ್ ಮಾಡಿ. ಸಾಲ್ಟ್ ಅದು ತೊಗೋಬೋದು, ಇಲ್ಲ ಅಡುಗೆ ಸೋಡಾದರೂ ತೊಗೋಬೋದು. ತೊಗೊಂಡು 3-4 ಸಲ ವಾಶ್ ಮಾಡಿ. ಯಾಕಂದರೆ ಗ್ರೇಪ್ಸಿಗೆ ಡೈರೆಕ್ಟಾಗಿ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಕೆಮಿಕಲ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿ. ಫ್ರೆಂಡ್ಸ್, ನೀವು ಗ್ರೇಪ್ಸ್ ತೊಗೋಬೇಕಾದ್ರೆ ಈ ಥರ ಗೋಲ್ಡನ್ ಕಲರ್ ಇಲ್ವಾ ಸೀಡ್ಲೆಸ್ ಗ್ರೇಪ್ನೇ ತೊಗೊಳ್ಳಿ. ಯಾಕಂದರೆ ಇದರಲ್ಲಿ ಸ್ವೀಟಿನ ಅಂಶ ತುಂಬಾ ಇರುತ್ತೆ. ನಮಗೆ ಜ್ಯೂಸ್ ಮಾಡಬೇಕಾದ್ರೆ ಜಾಸ್ತಿ ಸಕ್ಕರೆ ಅವಶ್ಯಕತೆ ಇರೋದಿಲ್ಲ. ಅದೇ ನೀವು ಗ್ರೀನ್ ಗ್ರೇಪ್ಸ್ ತೊಗೊಂಡ್ರೆ ಅದು ತುಂಬಾ ಹುಳಿಯಾಗಿರುತ್ತೆ. ನಾವು ಅದಕ್ಕೆ ಜ್ಯೂಸ್ ಮಾಡಬೇಕಾದ್ರೆ ತುಂಬಾ ಸಕ್ಕರೆ ಹಾಕಬೇಕಾಗತ್ತೆ. ನಂತರ ಜ್ಯೂಸ್ ಜಾರನ್ನು ತೊಗೊಂಡು ಈ ಗ್ರೇಪ್ಸ್ನೆಲ್ಲ ಜ್ಯೂಸ್ ಜಾರ್ಗೆ ಹಾಕಿ. ಫ್ರೆಂಡ್ಸ್, ಮಕ್ಕಳಿಗೆಲ್ಲ ನಾವು ಗ್ರೇಪ್ಸ್ನ ಕಪ್ಪಲ್ಲಿ ಹಾಕ್ಕೊಟ್ರೆ ಮಕ್ಕಳು ಬಿಸಾಡೋದು, ನೆಗ್ಲೆಕ್ಟ್ ಮಾಡೋದು ಆ ಥರ ಮಾಡ್ತಾರೆ. ಆವಾಗ ನಾವು ಈ ಥರ ಜ್ಯೂಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಫ್ರೆಂಡ್ಸ್, ಮಕ್ಕಳಿಗೆ ಇದು ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತಿಯೂ ಆಗಿರ್ತಾರೆ, ತುಂಬ ಸ್ಟ್ರೆಂತನೂ ಆಗಿರ್ತಾರೆ. ಈಗ ಜಾರಿಗೆ ಗ್ರೇಪ್ಸ್ನೆಲ್ಲ ಹಾಕಿದ್ಮೇಲೆ 2 ಸ್ಪೂನ್ ಆಫ್ ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹಾಕಿ. ನನಗಿಷ್ಟೇ ಸಾಕು, 2 ಸ್ಪೂನ್ ಆಫ್ ಶುಗರ್ ಸಾಕು. ನಂತರ ಪಿಂಚ್ ಆಫ್ ಸಾಲ್ಟ್, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಳ್ಳಿ. ಆಮೇಲೆ ಒಂದು ಅರ್ಧ ಗ್ಲಾಸು ವಾಟರ್. ನಿಮಗಿನ್ನು ಸ್ವಲ್ಪ ಜಾಸ್ತಿ ಬೇಕಿದ್ರೆ ಆ್ಯಡ್ ಮಾಡಿ, ನಂಗೆ ಅರ್ಧ ಗ್ಲಾಸ್ ಸಾಕು. ಆ್ಯಡ್ ಮಾಡಿದ್ಮೇಲೆ ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡಿ. ನಂತರ ಜ್ಯೂಸ್ ಮಿಕ್ಸರಿಗೆ ಜಾರನ್ನು ಇಟ್ಟು ನೈಸಾಗಿ ಬ್ಲೆಂಡ್ ಮಾಡ್ಕೊಬೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೈಸಾಗಿ ಬ್ಲೆಂಡ್ ಆದಮೇಲೆ ಜ್ಯೂಸು ಒಂದು ಗ್ಲಾಸಲ್ಲಿ ಸರ್ವ್ ಮಾಡ್ಕೊಬೋಣ. ನಿಮಗೆ ಬೇಕಿದ್ದರೆ ಫಿಲ್ಟರ್ ಮಾಡಿ, ನನಗೇನು ಫಿಲ್ಟರ್ ಬೇಡ, ಥರನೇ ದ್ರಾಕ್ಷಿ ಇದ್ರೇ ಇಷ್ಟಪಡ್ತೀನಿ. ನಂತರ ಇದಕ್ಕೆ 2 ಸ್ಪೂನ್ ಕಾಮಕಸ್ತೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಜ್ಯೂಸ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಕ್ವಿಕ್ಕಾಗಿ ಸಮ್ಮರ್ ಸ್ಪೆಷಲ್ ರಿಫ್ರೆಶಿಂಗ್ ಜ್ಯೂಸ್ ಮಾಡೋದು ಹೇಗೆ ಅಂತ. ಈಗ ಇದಕ್ಕೆ ಐಸ್ ಕ್ಯೂಬ್ ಸೇರಿಸಿ ನಂತರ ಜ್ಯೂಸ್ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.